ಸೂರ್ಯತೋ ಪೂರ್ಣಚಂದ್ರಸ್ಯ ಕೋಟಿ ಸೂರ್ಯ ಪ್ರಕಾಶಾಯನ ನೇತ ಪದ್ಮ ದಳಾಯಿಕೃತೆ. ಅಂಬುದಿಯ ಸಮುದ್ರದಲ್ಲಿ ನೈದಿಲೆಯು ಯಾವ ರೀತಿ ಆಳುವುದೋ ತದೋ ರೀತಿ ಕುಳಿತಿರುವ ಈ ಸಭಾ ಮಹನರಿಗೆ ನನ್ನ ಅನಂತ ವಂದನೆಗಳು. ಮಹನರೇ ಮತ್ತು ಮಹಿಳೆಯರೇ, ಅಕ್ಕ ತಮ್ಮಂದಿರೇ, ಸ್ನೇಹಿತರೇ, ಕಲಾಭಿಮಾನಿಗಳೇ, ಈ ದಿನ ರಾತ್ರಿ ಶ್ರೀ 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 ಬಸವೇಶ್ವರ ಮತ್ತು ಮುತ್ತರಾಯ ಸ್ವಾಮಿ 106ನೇ ರಥೋತ್ಸವ ಪ್ರಯುಕ್ತ ಸಂಪೂರ್ಣ ರಾಮಾಯಣ ಎಂಬ ಸುಂದರ ನಾಟಕವನ್ನು ಅಭಿನಯಿಸಲಾದ್ದರಿಂದ ಈ ಬಡ ಕಲಾಭಿಮಾನಿಗಳಲ್ಲಿ ಯಾವುದೇ ರೀತಿಯ ತಪ್ಪು ನುಡಿಗಳು ಕಂಡುಬಂದರೆ ಅಂಶ ಕ್ಷೀರ ನ್ಯಾಯದಂತೆ, ಅಂದರೆ ಅಂಶ ಪಕ್ಷಿಗೆ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ನೀರನ್ನು ಬೇರ್ಪಡಿಸಿ ಮಧುರವಾದ ಕ್ಷೀರವನ್ನು ಹೇಗೆ ಸೇವಿಸುವುದು, ಅದರಂತೆ ಈ ಬಾಲಕರ ತಪ್ಪು ನುಡಿಗಳನ್ನು ಮನ್ನಿಸಿ ಕಾಪಾಡಬೇಕೆಂದು ಬಡವರ ಬಂಧು ದೀನ ದಯನಾದಂತಹ ಮಹದೇಶ್ವರನ ಭಕ್ತಿ ಗೀತೆಯನ್ನು ಭಜಿಸುತ್ತಾ ಮುಂದಿನ ಪಾತ್ರಧಾರಿಗಳನ್ನು ಬರಮಾಡುವೆನು. ಮಾದೇವಾ ಪಾರೆಯ ದರ್ಶನವ ನೀಡೆಯ. ಮಾದೇವಾ
ಏನೆಂದು ನಾ ತಿಳಿಯೇ ಸ್ವಾಮಿ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಬಹುತನ ಕಾಪಾಡಲು ಮಾದೇವ ಪಾರೆಯ ನೀ ದರ್ಶನವ ನೀಡಯ ಮಹೇಶ್ವರ ನಂಬಿದ ಭಕ್ತರ ಮನದಲ್ಲಿ ನಲಿವ ಗುರುವು ನೀನಯ್ಯ ಬೇಡಿದ ಭಾಗ್ಯವ ಕೊಟ್ಟು ಸಲಹ ಪ್ರಭು ನೀನಯ್ಯ ನೀನು ಬಾರದೆ ನಾನು ಉಳಿಯನು ನೀನು ಬಾರದೆ ನಾನು ಉಳಿಯನು ದೇವ ಪಾರೆಯ ಮಹಾದೇವ ಪಾರೆಯ ಮಹಾದೇವ ಪಾರೆಯ ಮಂತ್ರಿಯೇ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿಯೇ ಕೇಳೋ ಮಂತ್ರಿಯೇ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿಯೇ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿಯೇ ಕೇಳೋ ಸಂತಾಸದಿಂದಾಗಿ 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 ರಾಮಚಂದ್ರಗೆ ಮಂತ್ರಿಯೇ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿಯೇ ಕೇಳೋ ಸುಮಂತ್ರರೇ ಗುರುದೇವ ಕೋಸಲ ದೇಶವ ಆಶೀಸಿ ರಾಮನಿಗೆ ಕೋಸಲ ದೇಶವ ಆಶೀಸಿ ರಾಮನಿಗೆ ಏಸಿ ಹಿಂದ ಪಟ್ಟ ಸುಮಂತ್ರರೇ ಗುರುದೇವ ಲೇಸಿ ನಿಂದ ಪಟ್ಟ ಲೇಸಿ ನಿಂದ ಪಟ್ಟ ಲೇಸಿ ನಿಂದ ಪಟ್ಟ ಲೇಸಿ ನಿಂದ ಪಟ್ಟ ಆಸೆ ಕಟ್ಟೋವೆ ಮಂತ್ರಿ ಕೇಳೋ ಇಂದು ನಾನು ರಾಜ್ಯವ ಮಂತ್ರಿ ಕೇಳೋ ಪರಮ ಪೂಜ್ಯರಾದ ವಸಿಷ್ಠಾದಿ ಮುನಿಪುಂಗವರೇ, ಸುಮಂತ್ರಾದಿ ಮಂತ್ರಿವರ್ಯರೇ, ಮಹಾಪ್ರಭು 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆನು.
ಇದಕ್ಕೆ ತಮ್ಮ ಅಭಿಮತವೇನು ಗುರುದೇವ? ಸೀತಾರಾಮರ ಪಟ್ಟಾಭಿಷೇಕ ಸೀತಾರಾಮರ ಪಟ್ಟಾಭಿಷೇಕ ಲೋಕ ಲೋಕವ ಪಾಲಿಸುವ ಲೋಕ ಲೋಕವ ಪಾಲಿಸುವ ಸದ್ಗುಣಶೀಲನು ಶ್ರೀರಾಮಚಂದ್ರರು ಸದ್ಗುಣಶೀಲರು ಶ್ರೀರಾಮಚಂದ್ರರು ಲೋಕ ಲೋಕವ ಪಾಲಿಸುವರು ಸೀತಾರಾಮರ ಪಟ್ಟಾಭಿಷೇಕ. ದಶರಥ ಮಹಾರಾಜ ಗುರುದೇವ, ಶ್ರೀರಾಮಚಂದ್ರನ ಪಟ್ಟ ವಿಷಯದಲ್ಲಿ ದೇವಾನುದೇವತೆಗಳೇ ಸಂತೋಷಿರುವಾಗ ಇನ್ನ ನನ್ನ ಅನಿಸಿಕೆಯೂ ಬೇಕೇ. ಬಹಳ ಸಂತೋಷ, ಬಹಳ ಸಂತೋಷ. ಕೃತಾರ್ಥನಾದೆನೋ ಗುರುದೇವ, ಕೃತಾರ್ಥನಾದೆ. ಸುಮಂತ್ರರೇ, ಮಹಾಪ್ರಭು, ಇದಕ್ಕೆ ನಿಮ್ಮ ಅಭಿಮತವೇನು? ತಿಳಿಸುವನು ಮಹಾಪ್ರಭು. ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಶ್ರೀರಾಮ ಚಂದ್ರನ ಪಟ್ಟಾಭಿಷೇಕದ ರಘುರಾಮಚಂದ್ರನ ಪಟ್ಟಾಭಿಷೇಕದ ಸಂತಸ ಪಡುವಂತ ಈ ದಿನ ಶುಭ ದಿನ. ಸಂತಸ ಪಡುವಂತ ಈ ದಿನ ಶುಭ ದಿನ, ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ದೇವ ಮಾನವರೆಲ್ಲ ಸಂತಸ ಪಡುವಂತ ಕೋಸಲ ದೇಶಕ್ಕೆ ಬಂದಿದೆ ಶುಭ ದಿನ, ಶುಭ ದಿನ ಈ ದಿನ. ಮಹಾಪ್ರಭು, ತಾವು ತಮ್ಮ ಪೂರ್ವಜರಂತೆ ಸಕಲ ಸದ್ಗುಣ ಸಂಪನ್ನನು, ವಿದ್ಯಾನಿಧಿಯು, ಪ್ರಜಾರಂಜಕನು, ಔದಾರ್ಯದ ನಿಧಿಯು ಅಲ್ಲದೆ ಪಟ್ಟಾಭಿಷಕ್ತನಾಗಲು ಸಕಲ ಸದ್ಗುಣಗಳನ್ನು ಒಳಗೊಂಡ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಪೂರ್ವಾಚಲವನ್ನೇರಿದ ಪೂರ್ಣಚಂದ್ರನನ್ನು ಕಂಡ ಸಾಗರದಂತೆ ಪ್ರಜೆಗಳ ಹರ್ಷವು ನೂರ್ಬಡಿಯಾಗುವುದು. ನನಗೂ ಸಹ ಬಹಳ ಸಂತೋಷವಾಗಿರುವುದು ಮಹಾಪ್ರಭು. ಸುಮಂತ್ರರೇ, ಮಹಾಪ್ರಭು, ಬಹಳ ಸಂತೋಷ, ಬಹಳ ಸಂತೋಷವಾಯಿತು. ಹಾಗಾದರೆ ನೀವೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಮಹದಾಗ್ನಿ. ಗುರುದೇವ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಶುಭ ಮುಹೂರ್ತವೊಂದನ್ನು ಹೇಳಿರಿ. ಆಗಬಹುದು ದಶರಥ ರಾಜೇಂದ್ರ. ಗುರುದೇವ, ನಾಳೆ ಬರುವ ಗುರುವಾರ ಬ್ರಾಹ್ಮಣ ಮುಹೂರ್ತದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಬಹಳ ಚೆನ್ನಾಗಿರುವುದು. ಧನ್ಯನಾದೆನು ಗುರುದೇವ, ಧನ್ಯನಾದೆ.
ವಂದಿಸುವೆನು. ಕೀರ್ತಿಶಾಲಿಯಾಗು ಕುಮಾರ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಿದ ಕಾರಣವೇನು ಜನಕ? ರಾಮಚಂದ್ರ, ಜನಕ, ನಿನ್ನನ್ನು ಕರೆಯಿಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಏಕೆಂದರೆ 60 ಸಹಸ್ರ ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಾಳೆಯೇ ನಿನಗೆ ಪಟ್ಟಾಭಿಷೇಕವನ್ನು ಮಾಡಿ ನಾನು ವಿಶ್ರಾಂತಿ ಪಡೆಯಬೇಕೆಂದಿರುವೆನು ಕುಮಾರ. ಜನಕ, ನಿಮ್ಮ ಆಜ್ಞೆಯನ್ನು ಪಾಲಿಸುವುದು ನಿಮ್ಮ ಮಗನಾದ ನನ್ನ ಕರ್ತವ್ಯ. ಆದರೆ ಕುಮಾರ, ಆದರೆ ಎನ್ನುವ ಅರ್ಥೋಕ್ತಿ ಏನು? ಜನಕ, ಅಯೋಧ್ಯೆಯಲ್ಲಿ ಭರತ ಶತ್ರುಘ್ನರು ಇಲ್ಲದಿರುವ ಇಂತಹ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇಕೆ ಜನಕ? ರಾಮಚಂದ್ರ, ಜನಕ, ಗುರುಗಳಾದ ವಸಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಲಗ್ನವು ತ್ವರಿತವಾದ ಕಾರಣ ಈ ಕಾರ್ಯವನ್ನು ತ್ವರಿತವಾಗಿಯೇ ಮಾಡಬೇಕಾಗಿರುವುದು. ಚಿಂತಿಸಬೇಡ. ಭರತ ಶತ್ರುಘ್ನರಿಗೂ ಈಗಾಗಲೇ ಹೇಳಿ ಕಳುಹಿಸಿದ್ದೇನೆ. ಅವರು ಸಕಾಲಕ್ಕೆ ಬರುವ ನಿರೀಕ್ಷೆ ಇದೆ. ಕುಮಾರ, ಜನಕ, ಆಲಸ್ಯಂ ಅಮೃತಂ ವಿಷಂ. ಶುಭ ಕಾರ್ಯಗಳಿಗೆ ವಿಳಂಬವೇ ವಿಷವಾಗುವುದು ಕುಮಾರ. ಚಿಂತಿಸಬೇಡ. ನೀನು ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ಮಗ್ನನಾಗು ಕುಮಾರ. ಮಹದಾಗ್ನಿ. ಜಯಶೀಲನಾಗು ಕುಮಾರ. ಗುರುವರ್ಯ, ವಂದಿಸುವೆನು. ಹೀಗೆ ಮಂಗಳವಾಗಲಿ ರಾಮಚಂದ್ರ. ನೀನು ಮಂಗಳ ಸ್ನಾನವನ್ನು ಮಾಡಿ ಶುಚಿಭೂತನಾಗಿರು. ನಾನು ಕಾಲವನ್ನು ಅರಿತು ಸಮಯಕ್ಕೆ ತಕ್ಕನಾಗಿ ಬಂದು ನಿನಗೆ ರಕ್ಷಾಬಂಧನವನ್ನು ಕಟ್ಟುವೆನು. ಧನ್ಯನಾದೆ ಗುರುದೇವ. ಮಂಗಳವಾಗಲಿ. ಧನ್ಯನಾದೆ. ಸುಮಂತ್ರರೇ, ಮಹಾಪ್ರಭು, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನಗರದೆಲ್ಲೆಡೆ ಡಂಗೂರದ ಮೂಲಕ ಸಾರಿಸಿಬಿಡಿ. ತಮ್ಮ ಅಪ್ಪಣೆ.
ಅಬ್ಬಾ ಏನಾಶ್ಚರ್ಯವಿದೋ, ಎಲ್ಲಿ ನೋಡಿದರೂ ಅಯೋಧ್ಯೆಯಲ್ಲಿ ಆನಂದದ ಸಡಗರ ಸಂಭ್ರಮ. ರಾಜಬೀದಿಗಳಲ್ಲಿ ತಳಿರು ತೋರಣಗಳು ಅಲಂಕೃತವಾಗಿ ಮೆರೆಯುತ್ತಿರುವು. ಸುಮಂಗಲಿಯರು ಸುವಾಸನಿಯರು ರಂಗವಲ್ಲಿಯ ನೀಡುತ್ತಾ ನಲಿದಾಡುತ್ತಿರುವರು. ಈ ಎಲ್ಲ ಸಡಗರ ಸಂಭ್ರಮಗಳಿಗೆ ಕಾರಣವೇ ತೋರುತ್ತಿಲ್ಲವಲ್ಲ. ರಾಮರಾಜ್ಯ 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 ಅಂದರೆ ಆ ರಾಮನಿಗೆ ಪಟ್ಟಾಭಿಷೇಕವೇ? ಈ ಆನಂದವನ್ನು ನೋಡುವುದಕ್ಕೆ ಆ ಕೈಕೆಯು ನನ್ನನ್ನು ಬರ ಹೇಳಿದಳೆ. ಕೂಡದು ಕೂಡದು, ಈ ಕಾರ್ಯವು ನಡೆಯಲೇ ಕೂಡದು. ಕಾರಣ, ರಾಮನು ಬಾಲ್ಯದಲ್ಲಿ ಬಾಣಾಭ್ಯಾಸ ಮಾಡುತ್ತಿರುವಾಗ ನನ್ನ ಬೆನ್ನಿಗೆ ಬಾಣದಿಂದ ಹೊಡೆದು ಗೋನು ಬೆನ್ನು ಮಾಡಿ ಅಪಹಾಸ್ಯ ಮಾಡಿದನಲ್ಲವೇ? ಆ ಸೇಳು ಈಗ ತೀರಿಸಿಕೊಳ್ಳುವೆನು. ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವಂತೆ. ಏ ರಾಮ, ನಿನಗೆ ಪಟ್ಟ ಕಟ್ಟಿಸುವೆನೇನೋ? ಇಲ್ಲ ಇಲ್ಲ, ನಿನ್ನನ್ನು ಅರಣ್ಯಕ್ಕೆ ಕಳಿಸುವೆನು. ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವಂತೆ. ಈಗಲೇ ಹೋಗಿ ಈ ವಿಚಾರವನ್ನು ಆ ಕೈಕಾದೇವಿಗೆ ತಿಳಿಸಿ ರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸದಿದ್ದರೆ ನಾನು ಮಂದರೆಯೇ ಅಥವಾ ಸುಂದರಿಯೇ? ರಾಮನಿಗೆ ರಾಜ್ಯವಂತೆ, ರಾಮನಿಗೆ ಪಟ್ಟವಂತೆ. ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ಚರಿತೆ ವಿಶ್ವೇಶ್ವರಿ ಅಮ್ಮ 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 ದೇವಿ ಮಹಾದೇವಿ ಅಮ್ಮ ದೇವಿ ಮಹಾದೇವಿ ಮಹಿಮಾದಾಯಿನಿ ಆತ್ಮಸ್ವರೂಪಿಣಿ
ಸದಾ ಕಾಲದಲ್ಲಿಯೂ ನಿನ್ನನ್ನೇ ನಂಬಿರುವ ಈ ಭಕ್ತಳನ್ನು ಕೈ ಬಿಡದೆ ಕಾಪಾಡು ತಾಯಿ. ನನಗಾಗಲಿ, ನನ್ನ ಪ್ರಾಣೇಶ್ವರನಿಗಾಗಲಿ, ನನ್ನ ಮಕ್ಕಳಿಗಾಗಲಿ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಬೇಕೆಂದು ಬೇಡಿಕೊಳ್ಳುವೆನು ತಾಯಿ. ಇದೇನಿದು, ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ನನ್ನ ಮಂದಿರಕ್ಕೆ ಬಾರಲೇ ಇಲ್ಲವಲ್ಲ. ಈ ನನ್ನ ಮನಸ್ಸಿನ ಕಳವಳವನ್ನು ಏನೆಂದು ತಾನೇ ಹೇಳಲಿ? ನನ್ನ ಆಪ್ತ ಸಖಿಯಾದ ಮಂತರಿಯೂ ಸಹ ಬಾರ್ಲೇ ಇಲ್ಲವಲ್ಲ. ಏನು ಕಾರಣವೋ ಏನೋ. ಕೈಕಾದೇವೆ ಎಲ್ಲಾಳು ಹೋಗ್ಬಿಟ್ಲಲ್ಲಪ್ಪ ಇವಳು. ಕೈಕಾದೇವಿ ಇಲ್ಲೇ ಇದ್ದೀರಮ್ಮ, ಎಲ್ಲೆಲ್ಲಮ್ಮ ನೀನು ಹುಡ್ಕೋದು. ಮಂತರ ಬಾ, ನಾನು ನಿನ್ನ ನಿರೀಕ್ಷೆಯಲ್ಲೇ ಇದ್ದೇನೆ. ಸೌಖ್ಯವೇ, ಕ್ಷೇಮವೇನೆ? ನನ್ನ ಕ್ಷೇಮವೂ ಆಗಿರಲಿ, ನಿನ್ನೊಬ್ಬಳು ಸಂತೋಷಿಸಿತ್ತಳಾಗಿದ್ದರೆ ನಾವುಗಳೆಲ್ಲ ಕ್ಷೇಮವಾಗಿದ್ದಂತೆಯೇ. ಆಹಾ, ಆ ದೇವಿ ಅನುಗ್ರಹದಿಂದ ನಾನು ಸದಾ ಕಾಲವೂ ಸಂತೋಷದಿಂದಿರುವೆ. ಇದೇನಿದು, ಈ ನಿನ್ನ ಮುಖ ಕಮಲವನ್ನು ನೋಡುತ್ತಿದ್ದರೆ ಏನೋ ಚಿಂತೆಯೊಂದಿಗೆ ನನ್ನ ಮಂದಿರಕ್ಕೆ ಬಂದಂತಿರೆ. ಏನು ವಿಚಾರ? ಆ ವಿಚಾರವು ನಿನಗೆ ತಿಳಿಯದು. ಯಾವ ವಿಚಾರ ಮಂತ್ರ? ಯಾವ ವಿಚಾರವೂ ನನಗೆ ತಿಳಿಯದು. ಅದೇ ನಮ್ಮ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವೋ. ರಾಮನಿಗೆ ಪಟ್ಟಾಭಿಷೇಕವೇ? ಮಂತ್ರ ಕಂದನಾದ ರಾಮಗೆ
ನನ್ನ ಪ್ರಿಯಪುತ್ರರಾದ ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಮಹೋತ್ಸವದ ವಿಚಾರವನ್ನು ಹೇಳಿದ ನಿನಗೆ ಈ ಮುತ್ತಿನ ಹಾರವನ್ನು ನಾನೇ ನನ್ನ ಕೈಯಾರೆ ನಿನಗೆ ಬಹುಮಾನವಾಗಿ ನೀಡಬೇಕೆಂದಿರುವೆನು. ಯಾರಿಗೂ ಬೇಕಮ್ಮ ನಿನ್ನ ಕಂಠಿಯಾರ? ಅಯ್ಯೋ, ಲೋಕದಲ್ಲಿ ಇಂತಹ ಸ್ತ್ರೀಯರು ಉಂಟೆ? ಸರ್ಪದ ಹೆಡೆ ನೆರಳಿನಲ್ಲಿ ವಾಸ ಮಾಡುವ ಕಪ್ಪೆ ಹಾಗೆ ಮುಂದೊದಗುವ ಹಾನಿಯನ್ನು ತಿಳಿಯದೆ ಮಹಾರಾಣಿಯು ಬಹಳ ಸಂತೋಷ ಪಡುತ್ತಿರುವಳು. ಅಮ್ಮ, ನಿನ್ನನ್ನು ಬಹಳ ವಿವೇಕಸ್ಥಳೆಂದು ತಿಳಿದಿದ್ದೆ, ಆದರೆ ನಿನಗೇನು ತಿಳಿಯದೆಂದು ತೋರುವುದು. ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿಸು. ಇದೇನು ಮಂತ್ರ? ದಶರಥ ಚಕ್ರವರ್ತಿಯ ಮುದ್ದಿನ ಮಡದಿಯಾದ ನನಗೆ ಮುಂದೊದಗುವ ಹಾನಿಗೆ ಈ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲೇ? ಅಮ್ಮ, ರಾಮನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಸೌತಿಯ ಮಗನ ಪಟ್ಟಾಭಿಷೇಕದ ಸಮಾಚಾರವನ್ನು ಕೇಳಿ ಇಷ್ಟೊಂದು ಸಂತೋಷ ಪಡುತ್ತಿರುವ ನಿನ್ನ ಅವಿವೇಕ ಬುದ್ಧಿಗೆ ನಾನು ಎಂದು ಹೇಳಿ, ಅದೇ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವಾದರೆ ಆಗ ನಾವುಗಳೆಲ್ಲ ಸಂತೋಷವಾಗಿರಬಹುದಲ್ಲ ಅಂತ ಕೇಳಿದೆ. ನಮ್ಮ ಮಂತ್ರ, ನನಗೆ ರಾಮನು ಬೇರೆಯಲ್ಲ, ಭರತನು ಬೇರೆಯಲ್ಲ, ಉದರಗಳು ಬೇರೆಯಾದರೂ ತಂದೆಯು ಒಬ್ಬನೇ ಅಲ್ಲವೇನು? ಅಷ್ಟಕ್ಕೂ ರಾಮನು ಎತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿ ನನ್ನಲ್ಲಿಟ್ಟಿರುವನು. ಹೀಗಿರುವಲ್ಲಿ ರಾಮನಿಗೆ ಪಟ್ಟಾಭಿಷೇಕವಾದರೆ ರಾಮನ ಭಾಗ್ಯವೇ ಬೇರೆ, ಭರತನ ಭಾಗ್ಯವೇ ಬೇರೆ. ಸಾಕು, ಬಾಯಿ ಮುಚ್ಚು. ದೇವಿ, ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪ. ಬೆಳ್ಳಗಿರುವುದೆಲ್ಲ ಹಾಲೆಂದು ನಂಬುವ ನಿನ್ನ ಮರಳುತನಕ್ಕೆ ನಾನು ಏನೆಂದು ಹೇಳಿಲ್ಲ. ಅಮ್ಮ, ನನ್ನ ಮಗನೇನಾದರೂ ಈ ರಾಜ್ಯಭಾರ ಮಾಡಬೇಕಿತ್ತೆ. ನಾನು ಹಿಂದೋ ನಾಳೆಯೋ ಸಾಯುವಳು. ಆತುರಪಟ್ಟು ಮಾತನಾಡಬೇಡ. ನಾಳೆಯೇ ಪಟ್ಟಾಭಿಷೇಕ. ಹೌದು ಮಂತ್ರ, ಹೌದು. ರಾಮನಿಗೆ ಪಟ್ಟಾಭಿಷೇಕವಾದರೆ ನನಗಾಗುವ ತೊಂದರೆಯಾದರೂ ಏನೇ? ಅಮ್ಮ, ಮಹಾರಾಜರು ಅವರ ಪಟ್ಟಾಭಿಷೇಕದ ಸಮಾಚಾರ ನಿನಗೆ ತಿಳಿಸಿರುವರೇ? ಇಲ್ಲ ಮಂತ್ರ, ನನಗೆ ಯಾವ ವಿಚಾರವನ್ನು ಯಾರು ತಿಳಿಸಲೇ ಇಲ್ಲ. ಇಂಥ ಸಮಯದಲ್ಲಿ ನಿನ್ನ ಮಕ್ಕಳಾದ ಭರತ ಶತ್ರುಘ್ನರನ್ನು ನಿನ್ನ ತವರು ಮನೆಗೆ ಯಾಕೆ ಕಳಿಸಬೇಕಿತ್ತು? ಅದನ್ನಾದರೂ ತಿಳಿದಿರುವೆಯಾ? ಅಮ್ಮ, ಮುಂದೆ ಬರುವ ಕಷ್ಟಗಳನ್ನು ಈ ಆಳು ಕಣ್ಣುಗಳಿಂದ ನೋಡಬೇಕಲ್ಲ ಎಂದು ಈ ರೀತಿ ಹೇಳಿದರಮ್ಮ, ಈ ರೀತಿ ಹೇಳಿದರು. ಹೌದು, ಮಂತ್ರೆ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನಾನೇನಾದರೂ ಮಾಡೋಣವೆಂದರೆ ನನ್ನ ಮಕ್ಕಳು ಅವರ ಮಾವನ ಮನೆಗೆ ಹೋಗಿರುವರು. ಸಮಯವಾದರೂ ಮೀರುತ್ತಿರುವುದು. ಮಂತರ, ಇಲ್ಲಿ ಬಾ. ಬೇಸರವೇ? ಬಾ ಮಂತರ. ಅಷ್ಟೇ ಆದರೂ ನೀನು ನನ್ನ ಆಪ್ತ ಸಖಿಯಲ್ವೇ? ಇದಕ್ಕೆ ನಾನೇನು ಮಾಡಬೇಕು? ನೀನೇ ಒಂದು ಉಪಾಯವನ್ನು ಹೇಳು. ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪತಿಯು 2 ವರಗಳನ್ನು ಕೊಟ್ಟಿರಲಿಲ್ಲವೇ? ದೇವಾಸುರರ ಯುದ್ಧ? ಹಾ, ಕೊಟ್ಟಿದ್ದರು ಮಂತರ. ಸಮಯ ಬಂದಾಗ ಕೇಳು ಎಂದು ಅವರು ಹೇಳಿದ್ದರು. ಆ ಸಮಯ ಈಗ ಬಂದಿದೆ, ಈಗ ಕೇಳಿಕೋ. ಈಗ ಕೇಳದೆ ಏನೆಂಬುದಾಗಿ ಕೇಳಲಿ? ಮಾ, ಮೊದಲನೆಯ ವರಕ್ಕೆ ರಾಮನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ನಿನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ಕೇಳಿಕೊ. ಏನಂದೆ? 1ನೇ ವರಕ್ಕೆ ಇದೀಗ ನಿಶ್ಚಿತವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಳೆ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನೇ ಹೂಡಿದೆ. ಇನ್ನು 2ನೇ ವರ? 2ನೇ ವರಕ್ಕೆ ಹೇಳು ಮಂತರ. ರಾಮನು ನಾರ್ಮಣಿಯನ್ನುಟ್ಟು ಜಟಾವಲ್ಕಲ ದಾರಿಯಾಗಿ ಪುರ ಪ್ರವೇಶವಿಲ್ಲದೆ 14 ವರ್ಷ ವನವಾಸಕ್ಕೆ ಹೋಗಬೇಕೆಂದು ಮಂತರ! ಏನಂದ್ರೆ ನನ್ನ ರಾಮನು, ನನ್ನ ಅಭಿರಾಮನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆ? ಪಾಪಿಷ್ಟಳೆ, ನಿನಗೇಕೆ ಹುಟ್ಟಿತು ಇಂತಹ ದುರ್ಬುದ್ಧಿ? ತೊಲಗು ನೀಚಳೆ,
ಇದೇ ಮಾತನ್ನು ಬೇರೆ ಯಾರಾದರೂ ಆಡಿದ್ದರೆ ಅವರ ಶಿರಶ್ಛೇದವನ್ನು ನಾನೇ ಮಾಡಿಸುತ್ತಿದ್ದೆ. ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಅಮ್ಮ, ನಾನು ಏನೇ ಹೇಳಿದರು ನನ್ನ ಮಾತುಗಳೆಲ್ಲ ನಿನಗೆ ವಿಷವಾಗಿಯೇ ತೋರು. ಆ ರಾಮನಿಗೆ ಪಟ್ಟಾಭಿಷೇಕವಾದರೆ ಸಕಲ ಸಂಪತ್ತು ಐಶ್ವರ್ಯ ರಾಜ್ಯ ಎಲ್ಲ ಅವನ ಕೈ ಸೇರುವುದು. ಆಗ ನಾವುಗಳೆಲ್ಲ ಅವನು ಹೇಳಿದಾಗೆ ಕೇಳಬೇಕು. ಆ ನಿನ್ನ ಸೌತಿ ಕೌಸಲ್ಯ ಅವಳಲ್ಲ, ಅವಳಿಗೆ ದಾಸರಾಗಿ ಅವಳ ಮಾತಿನಂತೆ ನಡೆಯಬೇಕು. ಅದೇ ನಿನ್ನ ಮಗ ಭರತನಿಗೆ ಈ ಕೋಸಲ ದೇಶದ ಪಟ್ಟಾಭಿಷೇಕವಾದರೆ ನಾವುಗಳೆಲ್ಲ ಸುಖ ಸಂತೋಷದಿಂದ ರಾಜ್ಯವಾಳಬಹುದಲ್ಲ ಅಂತ ಹೇಳಿದೆ ನಮ್ಮ ಮಂತ್ರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ಸಮಯವಾದರೂ ಮೀರುತ್ತಿರುವುದು. ಇವಳ ಮಾತುಗಳನ್ನು ನೆನೆಸಿಕೊಂಡರೆ ನನಗೆ ಕೈ ಕಾಲುಗಳೇ ಕಂಪಿಸುತ್ತಿರುವುದು. ಇವಳ ಮಾತನ್ನು ಕೇಳಲೆ ಮಂತರ, ನೀನು ಹೇಳಿದಂತೆ ನಾನು ಮಾಡುವೆನು. ಆದರೆ ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಆತನು ಒಪ್ಪುವಂತೆ ಮಾಡುವುದಲ್ಲವೇ ನಮ್ಮ ಈ ನಿನ್ನ ಚಾತುರ್ಯ? ನಾನೇ ಅದು ಹೇಗೆ? ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯಲ್ಲಿ ನೀನು ಎಂದಿನಂತೆ ಅಲಂಕೃತೆಯಾಗಿ ಚಂದ್ರಶಾಲೆಯಲ್ಲಿರದೆ ಕ್ರೋಧಾಕಾರದಿಂದ ದುಃಖಿಸುತ್ತಾ ಆಭರಣಗಳನ್ನು ಬಿಸಾಡಿ ನೆಲದ ಮೇಲೆ ಮಲಗಿರು. ಮಹಾರಾಜರು ಬಂದು ನಿನ್ನನ್ನು ಪ್ರೀತಿಯಿಂದ ಸಂತೈಸುವ ಸಮಯದಲ್ಲಿ ಶ್ರೀರಾಮಚಂದ್ರನ ಮೇಲೆ ಆಣೆಯಾಗಿಯೂ ಈ ವಾಗ್ದಾನವನ್ನು ನಡೆಸಿಕೊಡುತ್ತೇನೆಂದು ಪ್ರಮಾಣ ಮಾಡಿಸಿ ನಂತರ ಇವರಗಳನ್ನು ಕೇಳಿಕೊ. ಹಾಗೆ ಆಗಲಿ ಮಂತರ. ಭರತರನ್ನು ಕರೆಯಿಸಬೇಕು, ರಾಮನನ್ನು ತೊರೈಸಬೇಕು, ಅಷ್ಟೇ ತಾನೆ? ಇದೆಷ್ಟರ ಕೆಲಸ. ಮಹಾರಾಜರು ಬರುವ ವೇಳೆ ಆಯಿತು, ನೀನೇನು ಈ ಮಾರ್ಗವಾಗಿ ಮಹಾರಾಜರು ಬರುವ ವೇಳೆ ಅವರಿಗೆ ಈ ನನ್ನ ಮುದ್ದು ಮುಖವನ್ನು ತೋರಿಸದೆ ಈ ಮಾರ್ಗವಾಗಿಯೇ ಹೋಗಬೇಕು. ಭರತನಿಗೆ ಪಟ್ಟಾಭಿಷೇಕವಾಗುವುದೋ ಇಲ್ಲವೋ ಅದು ಏನಾದರೂ ಆಗಿ ಹಾಳಾಗಿ ಹೋಗಲಿ, ರಾಮನ ಪಟ್ಟಾಭಿಷೇಕವಂತೂ ನಿಂತು ಹೋದ ಹಾಗೆ. ಮಂತರೆಯ ಮಾತುಗಳಲ್ಲಿ ಸತ್ಯಾಂಶವಿರುವುದು. ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳಿಸಿ ನನ್ನ ಮಕ್ಕಳು ಇಲ್ಲದ ವೇಳೆಯಲ್ಲಿ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡುತ್ತಿರುವ ಈ ಕುತಂತ್ರ ಬುದ್ಧಿಯನ್ನು ನೆನೆಸಿಕೊಂಡರೆ ನನಗೆ ಅರಿವಾಗುತ್ತದೆ. ಬರಲಿ ಬರಲಿ ಆ ಮುದುಕನು ಎಂದು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ.